ಭದ್ರಾವತಿ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಒಳಿತನ್ನು ಮಾಡಲಿ, ಸುಖ ಸಮೃದ್ಧಿ ನೆಮ್ಮದಿಯಿಂದ. ವಿಭವಾಯ ಪರಾತ್ಮನೇ ನಮಃ. ಧರ್ಮವೇ ಜಗದಿ ಮೂಲ, ಧರ್ಮವೇ ಜೀವನದ ಸೂತ್ರ, ಧರ್ಮವೇ ಅಮ್ಮಯ ಬಾಳಿನ ಬೆಳಕು. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಾ ಮಾತೆಯ ಪವಿತ್ರವಾದ ಬಾಗಿನ ಸಮರ್ಪಣ ಸರ್ವಧರ್ಮ ಸಮಾರಂಭದಲ್ಲಿ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವಧರ್ಮದ ಪೂಜ್ಯರೇ, ಸಾಕು ಸ್ವಲ್ಪ ಗಣೇಶ ಮತ್ತೆ ಈ ಭಾಗದ ನಿಮ್ಮ ಬಲ್ಕೀಶ್ ಬಾನು ಅವರು ಇವತ್ತು ಏನು ಮೇಲ್ಮನೆಯ ಒಬ್ಬರು ಶಾಸಕರಾಗಿದ್ದಾರೆ, ಅದು ಕಾಂಗ್ರೆಸ್ ಪಕ್ಷದಿಂದ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ, ನಮಗೂ ಕೂಡ ಒಂದು ಸ್ವಲ್ಪ ಶಕ್ತಿ ಈ ಕಡೆ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶ್ರೀಮತಿ ಬಲ್ಕೀಶ್ ಬಾನು ಅವರೇ. ಭದ್ರಗೆ ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅಣ್ಣನವರಾಗಿ, ಅದೇ ರೀತಿ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರು, ಅದೇ ರೀತಿ ಇವತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಣ್ಣನವರಾದಂಥ ಬಂಗಾರಪ್ಪ, ಇವರೆಲ್ಲರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಭದ್ರೆಗೆ ಬಾಗಿನವನ್ನ ಅರ್ಪಿಸಿದ್ದೀವಿ. ಬಹಳ ಖುಷಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಜಾಸ್ತಿಯಾಗಿ ತುಂಬ ಚೆನ್ನಾಗಾಗಿ ಇಡೀ ಜುಲೈ ತಿಂಗಳಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಮಳೆಯಾಗಿ ಇವತ್ತು ಎಲ್ಲ ಹಳ್ಳ ಕೊಳ್ಳಗಳು, ಕೆರೆಗಳು, ಹೊಳೆಗಳು ಎಲ್ಲ ತುಂಬಿ ಹರಿತಾ ಇದ್ದಾವೆ. ಕರ್ನಾಟಕ ಸಮೃದ್ಧಿ ಆಗ್ತಾ ಇದೆ. ಅದರಲ್ಲೂ ಭದ್ರಾವತಿ ಮಲೆನಾಡು ನೋಡಿ ಬಹಳ ಸಂತೋಷ ಅನಿಸುತ್ತೆ. ಹೌದು, ಇವತ್ತು ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸನ್ನು ನೋಡ್ತಾ ಇದ್ದೀವಿ. ಅದನ್ನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ಜಲಾಶಯಗಳು ಕೂಡ ಅದು ಕೂಡ ಒಂದು ಅಂದ್ರೆ ಪ್ರತಿ ವರ್ಷ ಡ್ಯಾಮ್ಗಳನ್ನ ಗುಣಮಟ್ಟ ಇರ್ಬೋದು ಚೆಕ್ ಮಾಡ್ತಾರೆ. ಅಂದ್ರೆ ಇಲ್ಲೆಲ್ಲ ಕರ್ತವ್ಯ ಲೋಪ ಆಯ್ತು ಅಧಿಕಾರಿಗಳ ವಿಚಾರದಲ್ಲಿ ಅಂತ ನೋಡಿ. ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಚೆಕ್ ಮಾಡಬೇಕು ಅವರು ಖಂಡಿತವಾಗ್ಲೂ. ಯಾಕಂದರೆ ಹೋದ ಬಾರಿ ನಮಗೆ ಬರಗಾಲ ಇತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿ ಎಲ್ಲರೂ ಬಯಸಿದಂತೆ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ.